ಇನ್ನು ಸಚಿವ ರಾಜಣ್ಣ ಪುತ್ರ ರಾಜೇಂದ್ರ ಕೊಲೆಗೆ ಸಂಚು ಎನ್ನುವ ಆರೋಪ ಪ್ರಕರಣ ಕ್ಯಾತ್ಸಂದ್ರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. 5 ವಿರುದ್ಧ ಕ್ಯಾತ್ಸಂದ್ರ ಠಾಣೆಯಲ್ಲಿ ಎಫ್ಐಆರ್. ರಾಜಣ್ಣ ಪುತ್ರ ದೂರನ್ನ ಕೊಟ್ಟಿದ್ರು. ಆ ದೂರಿನನ್ವಯ ಎಫ್ಐಆರ್ ದಾಖಲಾಗಿ A1 ಸೋಮ, A2 ಭರತ್, 3ನೇ ಆರೋಪಿ ಅಮಿತ್, 4ನೇ ಆರೋಪಿ ಗುಂಡಾ ಹಾಗೂ A5 ಯತೀಶ್, ಈ 5 ವಿರುದ್ಧ ಈಗ ಪ್ರಕರಣ ದಾಖಲಾಗಿದೆ. ಅನಾಮಧೇಯ ಮೂಲಗಳಿಂದ ಆಡಿಯೋ ಸಿಕ್ಕ ಮಾಹಿತಿ. ಯತೀಶ್ ಕೊಲೆಗೆ ಸಂಚು ರೂಪಿಸಿರೋದು ಬಹಿರಂಗ ಆಗಿದ್ದು, ಮುಂದೊಂದಿನ ಹತ್ಯೆ ಮಾಡೋಕೆ ಸ್ಕೆಚ್ ಹಾಕಿದ್ರು. ತುಮಕೂರಿನ ಶಿರಾ ಗೇಟ್ ಶೆಡ್ನಲ್ಲಿ ಸ್ಕೆಚ್ ಹಾಕ್ತಾ ಇದ್ರು ಅನ್ನೋ ಮಾಹಿತಿ. ರಾಜೇಂದ್ರ ಅವರ ಮಗಳ ಜನ್ಮದಿನವೇ ಈ ಹತ್ಯೆಗೆ ಪ್ಲಾನ್ ಆಗಿತ್ತು. ಅದು 70 ಲಕ್ಷಕ್ಕೆ ಸುಪಾರಿ ಕೊಡುವಂಥದ್ದು. ಅದರಲ್ಲಿ 5 ಲಕ್ಷ ಅಡ್ವಾನ್ಸ್ ಬರುತ್ತೆ. 70 ಲಕ್ಷ ಅವರು ಸುಪಾರಿ ಕೊಟ್ಟಿದ್ದಾರೆ, ಹೊಡಿಬೇಕು, ಮಂತ್ರಿ ಮಗನ ಹೊಡಿಬೇಕು ಅಂತ ಮಾತು ಬರುತ್ತಲ್ಲಿ. ಸೊ ಈಗ ಮಾತುಗಳಿದ್ದಂಥ ಸಂದರ್ಭದಲ್ಲಿ ಮನೆಗೆ ಮಗಳು ಬರ್ಡೇ ದಿವಸ ಹಿಂದಿನ ದಿವಸ ಬಂದು ಮಾಡಬೇಕು ಅಂತಲೂ ನಡೆಯುತ್ತೆ. ಅದು 70 ಲಕ್ಷಕ್ಕೆ ಸುಪಾರಿ ಕೊಡುವಂಥದ್ದು. ಅದರಲ್ಲಿ 5 ಲಕ್ಷ ಅಡ್ವಾನ್ಸ್ ಬರುತ್ತೆ. 70 ಲಕ್ಷ ಅವರು ಸುಪಾರಿ ಕೊಟ್ಟಿದ್ದಾರೆ, ಹೊಡಿಬೇಕು, ಮಂತ್ರಿ ಮಗನ ಹೊಡಿಬೇಕು ಅಂತ ಮಾತು ಬರುತ್ತಲ್ಲಿ. ಸೊ ಈಗ ಮಾತುಗಳಿದ್ದಂಥ ಸಂದರ್ಭದಲ್ಲಿ ಮನೆಗೆ ಮಗಳು ಬರ್ಡೇ ದಿವಸ ಹಿಂದಿನ ದಿವಸ ಬಂದು ಮಾಡಬೇಕು ಅಂತಲೂ ನಡೆಯುತ್ತೆ. ಎಂಎಲ್ಸಿ ರಾಜೇಂದ್ರ ಹತ್ಯೆಗೆ ಸುಪಾರಿ ಯತ್ನ ಪ್ರಕರಣ ಮಧುಗಿರಿ ಡಿವೈಎಸ್ಪಿ ಮಂಜುನಾಥ್ ನೇತೃತ್ವದಲ್ಲಿ ತನಿಖೆ ಶುರುವಾಗಿದೆ. ಶಿರಾ ಗ್ರಾಮ ಪಂಚಾಯತ್ ಸಿಪಿಐ ರಾಘವೇಂದ್ರ ಮತ್ತು ಕ್ಯಾತ್ಸಂದ್ರ ಪಿಎಸ್ಐ ಚೇತನ್ ಕೊಲೆಗೆ ಸುಪಾರಿ ಕೇಸ್ ಕುರಿತು ತನಿಖೆಯನ್ನು ನಡೆಸಲಿದ್ದು, ಅದಕ್ಕೆ ಟೀಮ್ ಸಿದ್ಧ ಆಗಿದೆ. ಸಚಿವ ರಾಜಣ್ಣ ಪುತ್ರ ರಾಜೇಂದ್ರ ಅವರ ನಿವಾಸದಲ್ಲಿರುವಂತಹ ಸಿಸಿಟಿವಿಗಳು, ತುಮಕೂರು ನಗರದ ಪ್ರಮುಖ ರಸ್ತೆಗಳ ಸಿಸಿಟಿವಿ ದೃಶ್ಯಗಳು, ಶಿರಾ ಗೇಟ್ನ ಸಿಸಿಟಿವಿ ಫುಟೇಜ್ ಅನ್ನ ಈ ತನಿಖಾ ತಂಡ ಪರಿಶೀಲಿಸಲಿದೆ. ಮೊದಲಿಗೆ ಪಂಚನಾಮೆ ನಡೆಸುತ್ತಾರೆ ಪೊಲೀಸರು. ಈ ಹತ್ಯೆ ಸಂಚಿನ ಬಗ್ಗೆ ಸಾಕ್ಷಿ ಸಿಕ್ಕ ಬಳಿಕ ಆರೋಪಿಗಳಿಗೆ ಬಲೆ ಬೀಸಲಿದ್ದಾರೆ. ಎಫ್ಐಆರ್ ಆಗಿದೆ. ದೂರನ್ನ ಕೊಟ್ಟಿದ್ರು ರಾಜೇಂದ್ರ, ಅದರನ್ವಯ ಎಫ್ಐಆರ್ ಅನ್ನು ದಾಖಲಿಸಿಕೊಳ್ಳಲಾಗಿತ್ತು. ಈಗ ತನಿಖೆ ಶುರುವಾಗಿದೆ. ಅದಕ್ಕೊಂದು ತಂಡ ರಚನೆಯಾಗಿದೆ. ಮಧುಗಿರಿ ಡಿವೈಎಸ್ಪಿ ಮಂಜುನಾಥ್ ಅವರ ನೇತೃತ್ವದಲ್ಲಿ ತನಿಖೆ ಚುರುಕಾಗಿದ್ದು, ಸಂಬಂಧಪಟ್ಟಂತಹ ದಾಖಲೆಗಳನ್ನ, ಸಿಸಿಟಿವಿ ದೃಶ್ಯಾವಳಿಗಳನ್ನ ಇದೆಲ್ಲವನ್ನ ಕೂಡ ಸಂಗ್ರಹಿಸಲಾಗುತ್ತೆ. ಮೊದಲಿಗೆ ಪಂಚನಾಮೆ ನಡೆಸುತ್ತಾರೆ ಪೊಲೀಸರು.